ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ವೀಕ್ಷಕರೇ, ದೈವಮಾಚಿಕನ ಸ್ವಾಗತ ಮತ್ತು ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, ಯುಗಾದಿಯ ವಿಶ್ವ ವಸುನಾಮ ಸಂವತ್ಸರದ 2025ರಿಂದ 2026 ಯುಗಾದಿ ಭವಿಷ್ಯವನ್ನು ತಿಳಿಸೋಕೆ ಬಂದಿದ್ದೇನೆ. ಅದರಲ್ಲಿ ಸಿಂಹ ರಾಶಿ ಅಧಿಪತಿ ಸೂರ್ಯ ನಿಮಗೆ ಸಂಪೂರ್ಣವಾಗಿ ಬೆಳಕು ತರುವಂಥ ರಾಶಿ ಅಂತ ಹೇಳ್ಬೋದು. ಯಾಕಂದರೆ ಶುಭ ಕಾರ್ಯ ಶುಭ ವಿಚಾರದಲ್ಲಿ ಇದು ನಿಮಗೆ 2ನೇ ರಾಶಿ ಇರುತ್ತೆ. ಯಾಕಂದರೆ ಈಗ ವೃಷಭ ರಾಶಿಯಲ್ಲಿ ಸಂಪೂರ್ಣವಾಗಿ ಒಳ್ಳೆಯ ಉನ್ನತ ಸ್ಥಾನ, ಒಳ್ಳೆಯ ವಿಚಾರ, ಒಳ್ಳೆಯ ಒಂದು ಲಾಭದಾಯಕ ಇರುವಂಥ ರಾಶಿ. ಇದು 2ನೇ ರಾಶಿ ಸಿಂಹ ರಾಶಿ. ಈ ಸಿಂಹ ರಾಶಿಯಲ್ಲಿ ಸಂಪೂರ್ಣವಾಗಿ ನಿಮಗೆ ಒಳ್ಳೆಯದನ್ನು ಕಾಣುವಂಥ ರಾಶಿ ಆಯಿತಾ. 5ನೇ ರಾಶಿ ಆದರೂ ನಿಮಗೆ ಶುಭ ರಾಶಿ ಅಂತ ಹೇಳ್ಬೋದು. ಈ ರಾಶಿಯಲ್ಲಿ ನಿಮಗೆ ಅಂದರೆ ಈಕ್ವಲ್, ಅಂದರೆ 50-50 ರೂಪದಲ್ಲಿ ನಿಮಗೆ ಅದು ಎಷ್ಟೇ ನಿಮಗೆ ಲಾಭ ಇದ್ದರೂ ಅಷ್ಟೇ ನಷ್ಟ ಇದೆ, ಅಷ್ಟೇ ನಿಮಗೆ ಒಳ್ಳೆಯ ಸ್ಥಾನ ಇದೆ, ಅಷ್ಟೇ ನಿಮ್ಗೆ ಲಾಭದಾಯಕ ಆಗುವಂಥ ಯೋಗ ಬರುತ್ತೆ. 10 ರೂಪಾಯಿ ನಿಮ್ಗೆ ಆದಾಯ ಇದ್ದರೂ 10 ರೂಪಾಯಿ ಖರ್ಚಾಗುವಂಥ ಯೋಗಗಳಿದೆ. ಯಾವುದೇ ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ ಈ ರಾಶಿಯವರಿಗೆ ಈ ವರ್ಷದಲ್ಲಿ. ಅದು ಎಷ್ಟೇ ದುಡಿದ್ರೂ ಅಷ್ಟೇ ನಿಮಗೆ ಖರ್ಚಾಗ್ತಾ ಹೋಗುತ್ತೆ, ಅಷ್ಟೇ ಲಾಭದ ಅಷ್ಟೇ ನಿಮ್ಗೆ ನಷ್ಟ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಸಾಲ ಆಗುವುದಿಲ್ಲ, ಲಾಭನೂ ಬರೋದಿಲ್ಲ, ಸಾಲ ಅಂತೂ ಇರೋದಿಲ್ಲ. ಯಾಕಂದರೆ ನೀವು ಏನೇ ಪ್ರಾಫಿಟ್ಸ್ ತೊಗೊಂಡು ಏನೇ ಮಾಡೋದು ಇದ್ದದ್ರಲ್ಲೇ ಒಂದು ಒಳ್ಳೆಯ ಒಂದು ಲಾಭದಾಯಕ ತೊಗೊಂಡು ಅದರಲ್ಲೇ ನಿಮಗೆ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂಥ ಒಂದು ರಾಶಿ ಅಂತ ಇರ್ಬೋದು. ಯಾಕಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಸಾಲನೂ ಆಗೋದಿಲ್ಲ, ನಷ್ಟನೂ ಆಗೋದಿಲ್ಲ, ಅದೇ ಥರ ಲಾಭನೂ ಆಗೋದಿಲ್ಲ, ನಿಮಗೆ ಉಳಿತಾಯನೂ ಆಗೋದಿಲ್ಲ. ಈ ಥರ ಒಂದು ಒಳ್ಳೆಯ ರಾಶಿ ಅಂತ ಹೇಳ್ಬೋದು. ಮತ್ತು ನಿಮಗೆ ಬಂದಂಥ ಹಣ ಅದರಲ್ಲೇ ನಿಮಗೆ ಅಂದರೆ ಸಾಮಾನ್ಯವಾಗಿ ಜೀವನ ನಡೆಸುವಂಥ ಯೋಗ. ಅಂದರೆ ಎಲ್ಲ ರೀತಿಯಿಂದನೂ ಬೇರುತ್ತು ಸಂಪೂರ್ಣವಾಗಿ ಅದರಲ್ಲೇ ನಿಮಗೆ 1 ರೂಪಾಯಿ ಕೂಡಿಡೋ ಭಾಗ್ಯ ಇದ್ದರೂ ಕೂಡ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಜೀವನ ಸಾಗಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಈ ರಾಶಿಯು ಗುರುವಿನ ಬಲ ತುಂಬ ಚೆನ್ನಾಗಿದೆ. ಈ ರಾಶಿಯವರಿಗೆ ಸಂಪೂರ್ಣವಾಗಿ ಗುರುವಿನ ಬಲದಿಂದ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗುತ್ತೆ ಮತ್ತು ಮುಂದೆ ಬರುವಂಥ ಯೋಗ ಬರುತ್ತೆ. ಎಲ್ಲ ರೀತಿ ನೀವು ಎಲ್ಲ ಮುಂದೆ ಏನೇ ಒಂದು ಕನಸು ಕಂಡರೂ ಕೂಡ ಈ ಒಂದು ವರ್ಷದಲ್ಲಿ ನನಸು ಮಾಡುವಂಥ ಯೋಗ ಬರ್ತಾ ಹೋಗುತ್ತೆ. ಶುಭ ಕಾರ್ಯಗಳ ಅನುಕೂಲ, ಹೊಸ ವರ್ಷ ಕೆಲಸ ಆಗಮನ, ಶುಭ ಕಾರ್ಯ ಯಾವುದೇ ಕಾರಣಕ್ಕೂ ಅಡೆ ಕಿರಿಕಿರಿ ಯಾವುದೇ ಇಲ್ಲದೆ ಸಂಪೂರ್ಣವಾಗಿ ಶುಭ ಕಾರ್ಯದಲ್ಲಿ ಯಶಸ್ವಿ ಆಗ್ತಾ ಹೋಗುತ್ತೆ ಮತ್ತು ಅದರಲ್ಲಿ ನಿಮಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ಮತ್ತು ಹೊಸ ಕೆಲಸಕ್ಕೆ ಕೈ ಹಾಕಿ ಅದರಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗುವಂಥ ಯೋಗ ಬರುತ್ತೆ. ಮತ್ತು ಎಲ್ಲೇ ಹೋದರೂ ಕೂಡ ಕೆಲಸದ ಯಶಸ್ವಿ ಆಗ್ತಾ ಹೋಗುವಂಥ ಯೋಗ ಬರುತ್ತೆ. ಹೊಸ ಚಿಂತನೆಗಳು, ಹೊಸ ಯಾವುದೋ ಒಂದು ವಿಚಾರ ಮಾಡೋದರಲ್ಲಿ ಹೊಸ ಚಿಂತನೆಯಲ್ಲಿ ಮುಳುಗೋದು ಮತ್ತು ಒಳ್ಳೊಳ್ಳೆ ಕಾರ್ಯದಲ್ಲಿ ತೊಡ್ಕೊಳೋದು ಮತ್ತು ಹೊಸ ಬಿಸ್ನೆಸ್ ಮಾಡುವಂಥ ಒಂದು ಛಲ ಮತ್ತು ಹೊಸ ಒಂದು ಏನೇ ಒಂದು ಕಾರ್ಯ ಕೈ ಹಾಕಿ ಅದನ್ನು ಯಶಸ್ವಿ ಮಾಡುವಂಥ ಯೋಗಗಳು ಇದರಲ್ಲಿ ನಿಮಗೆ ಈ ವರ್ಷದಲ್ಲಿ ಎಲ್ಲ ರೀತಿ ಪೆಂಡಿಂಗ್ ಇದ್ದದ್ದು ಎಲ್ಲ ರೀತಿ ಒಳ್ಳೆಯ ರೀತಿಯಿಂದನೂ ಸಲೀಸಾಗಿ ನಡೀತಾ ಹೋಗುತ್ತೆ. ಇದರಿಂದಾಗಿ ಈ ರಾಶಿಯವರಿಗೆ ಹೊಸ ಚಿಂತನೆಯಲ್ಲಿ ನಿಮಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ಮತ್ತು ಹೋಗೋ ಜಾಗದಲ್ಲಿ ಅಪಾರ ಕೀರ್ತಿ ಆಗುವುದು. ಹೋಗುವ ಜಾಗದಲ್ಲಿ ಎಲ್ಲ ಜಾಗದಲ್ಲಿ ಏನೇ ಸ್ಥಾನ ಸಿಗಲಿ, ಏನೇ ಮಾನ ಬರಲಿ, ಏನೇ ನಿಮ್ಮ ಕಿರಿಕಿರಿ ಆದರೂ ಕೂಡ ನಿಮಗೆ ಕೀರ್ತಿ ಬರುವಂಥ ಯೋಗ ಬರುತ್ತೆ, ಸನ್ಮಾನ ಮಾಡುವಂಥ ಯೋಗ ಬರುತ್ತೆ ಮತ್ತು ಒಳ್ಳೆಯ ಹೆಸರು ಪ್ರಶಂಸೆ ಬರುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ನಿಮಗೆ ಒಳ್ಳೆಯದಾಗುವಂಥ ಯೋಗ ಬರುತ್ತೆ. ಈ ರಾಶಿಯವರಿಗೆ ಗಮನದಲ್ಲಿಟ್ಕೋಬೇಕಾಗುತ್ತೆ. ನೀವು ಈ ರಾಶಿಯವರಿಗೆ ನಿಮಗೆ ಕೆಟ್ಟದಂತರೂ ಯಾವುದೂ ನಡೆಯೋಲ್ಲ, ಒಳ್ಳೆಯದಂತರೂ ಹಾಗೇ ಆಗುತ್ತೆ. ಅದರಲ್ಲಿ ಕೀರ್ತಿ ಸಂಪಾದನೆ ಮಾಡುವಂಥ ಯೋಗ ಬರುತ್ತೆ, ಒಳ್ಳೆಯ ಸ್ಥಾನ ಸಿಗುತ್ತೆ. ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಈ ವರ್ಷ ನಿಮಗೆ ಸಿಂಹ ರಾಶಿಯವರಿಗೆ ಈ ವರ್ಷದಲ್ಲಿ ಬಹಳ ಅನ್ನುತ್ತವಾದ ನಿಮ್ಗೆ ಎಲ್ಲ ರೀತಿ ಲಾಭದಾಯಕ ಆಗ್ತಾ ಹೋಗುತ್ತೆ ಆಯಿತಾ. ಇದರಿಂದಾಗಿ ಉತ್ತಮ ಫ್ರೆಂಡ್ಶಿಪ್ ಸಿಗುವಂಥ ಯೋಗ, ಉತ್ತಮ ಗೆಳೆಯರು, ಉತ್ತಮ ಫ್ರೆಂಡ್ಶಿಪ್ ಸಹವಾಸ ಸಂಘ ಮಾಡೋದ್ರಲ್ಲಿ ಅದರಿಂದ ನೀವು ಯಾವುದೋ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿ ಅದರಲ್ಲಿ ಒಂದು ಒಳ್ಳೆಯ ಸ್ಥಾನ ಮಾಡೋದು ಮತ್ತು ಎಲ್ಲ ರೀತಿ ಅನುಕೂಲ ಆಗೋದು, ಒಳ್ಳೆಯ ಒಂದು ಲಾಭ ಅಂದರೆ ಅಂಥ ನಿಮ್ಮ ಫ್ರೆಂಡ್ಶಿಪ್ರಲ್ಲೇ ಇಬ್ಬರು ಕೂಡಿ ಸಂಪೂರ್ಣವಾಗಿ ಎಲ್ಲ ರೀತಿ ಮುಂದುವರಿಯುವಂಥ ಯೋಗ ಬರ್ತದೆ ವ್ಯವಹಾರದಲ್ಲಿ. ಇದರಿಂದಾಗಿ ಅನುಕೂಲ ಆಗುತ್ತಾ ಹೋಗುತ್ತೆ. ಮತ್ತು ಸುಖ ಸಮೃದ್ಧಿಯಿಂದ ವಾತಾವರಣ ಸ್ಟಾರ್ಟಿಂಗು 1-2 ತಿಂಗಳು ಸ್ವಲ್ಪ ನೀವು ಹಿಂಸೆ ಥರ ಆದರೂ ಕೂಡ ಬರ್ತಾ ದಿನಗಳಲ್ಲಿ ಸುಖ ಸಮೃದ್ಧಿಯಿಂದ ಕುಟುಂಬದಲ್ಲಿ ಭಾಳ ಒಂದು ಹಸಮುಖವಾಗಿ ಸಂಪೂರ್ಣವಾಗಿ ಒಳ್ಳೆಯ ಒಂದು ಗೌರವ ಸಿಗುವಂಥ ಯೋಗ ಬರುತ್ತೆ. ಸಮೃದ್ಧಿ ವಾತಾವರಣ ಸಿಗ್ತಾ ಹೋಗುತ್ತೆ, ಸುಖ ಶಾಂತಿ ನೆಮ್ಮದಿ ಇರುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಒಳ್ಳೆಯದಾಗುವಂಥ ಯೋಗ ಬರುತ್ತೆ ಆಯಿತಾ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ನೀವು ಕುಟುಂಬದಲ್ಲಿ ಕಿರಿಕಿರಿ ಆಗೋದು ಮತ್ತು ಜಗಳ, ಕದಲ, ಕಿರಿಕಿರಿ, ಗದ್ದಲ ಯಾವುದೇ ಆಗೋದಿಲ್ಲ. ಮತ್ತು ನಿಮ್ಮ ಇವತ್ತಿನ ಶ್ರಮ ನಾಳಿನ ಜೀವನಕ್ಕೆ ಅಡಿಪಾಯವಾಗುತ್ತದೆ. ನೀವೇನೀಗ ಈ ವರ್ಷದಲ್ಲಿ ಏನು ಶ್ರಮ ಹಾಕಿ ಬೆವರು ಸುರಿಸಿ ಏನು ನೀವು ಮಾಡುವಂಥ ಪ್ಲ್ಯಾನ್ ಇರುತ್ತೆ, ಯಾವುದೋ ಒಂದು ಮಾಡುವಂಥ ಒಂದು ಆಸ್ತಿ ಭೂಮಿ ಮೇಲೆ ಒಂದು ಇನ್ವೆಸ್ಟ್ ಮಾಡಿರ್ತೀರಿ, ಮುಂದೆ ನೀವು ಅಡಿಪಾಯ ಆಗುತ್ತೆ. ಇದೇ ನಿಮಗೆ ಲಾಭ ಆಗುತ್ತೆ. ಯಾಕಂದರೆ ಈ ಒಂದು ವರ್ಷದಲ್ಲಿ ಏನೋ 1 ಲಕ್ಷ 2 ಲಕ್ಷ ಎಲ್ಲ ಕೂಡಿಟ್ಟು ಏನೋ ಮಾಡಿರ್ತೀರ,
ಆದರೆ ಮುಂದೆ ಬರುವಂಥ ಒಂದು ನಿಮಗೆ ಅಡಿಪಾಯ ಲಾಭದಾಯಕ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಮುಂದೆ ಒಳ್ಳೆಯ ಒಂದು ಲಾಭ ಆಗಿ ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಆದಾಯ ಬರುತ್ತೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ. ಈ ಲಾಭದಲ್ಲಿ ನಿಮ್ಮ ಜೀವನದಲ್ಲಿ ಒಟ್ಟು ಒಂದು ಒಳ್ಳೆಯ ಒಂದು ನಿಮ್ಮ ಒಂದು ಕುಟುಂಬದಲ್ಲೇ ಒಂದು ಒಳ್ಳೆಯ ಒಂದು ಹೆಸರು ಬರುತ್ತೆ ನಿಮಗೆ. ಇದರಿಂದ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಅಂದರೆ ಸಿಂಹ ರಾಶಿಯವರು ಈ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಒಂದು ಒಳ್ಳೆಯ ಒಂದು ಸುಖ ಸಮೃದ್ಧಿ ಜೀವನ ನಡೆಸುವಂಥ ಯೋಗ ಬರ್ತಾ ಹೋಗುತ್ತೆ. ನಿಮ್ಮ ಜೊತೆಲಿದ್ದು ನಿಮ್ಮ ಮೇಗ ಚಾಡಿ ಹೇಳುವುದು, ನಿಮ್ಮ ಜೊತೆಲಿದ್ದು ನಿಮ್ಮ ಒಂದು ಬುದ್ಧಿ, ನಿಮ್ಮ ಒಂದು ವೀಕ್ನೆಸ್ಸಲ್ಲಿ ತಿಳ್ಕೊಂಡು ಮೇಲಧಿಕಾರಿಗಳಿಗೆ ಚಾಡಿ ಹೇಳೋದು, ಚುಚ್ಚೋದು, ಸುಮ್ಮನೆ ನಿಮಗೆ ಒಂದು ಹಿಂಸೆ ಥರ ಮಾಡೋದು, ಇಲ್ಲ ನಿಮಗೆ ಏನಾದರೂ ಕೆಲಸ ಕಾರ್ಯಗಳಿಂದ ಸ್ವಲ್ಪ ತೊಂದರೆ ಕೊಡೋದು, ಕಿರಿಕಿರಿ ಕೊಡೋದು, ಸಣ್ಣ ಪುಟ್ಟಗೂ ನೋವು ಮಾಡೋದು, ಈ ಥರ ವ್ಯಕ್ತಿಗಳನ್ನ ಸ್ವಲ್ಪ ಹುಷಾರಿರಬೇಕಾಗುತ್ತೆ. ಯಾಕಂತಂದರೆ ನಿಮ್ಮ ವೀಕ್ನೆಸ್ ಬಿಟ್ಟು ಕೊಡ್ಬಾರ್ದು ಎಲ್ಲೂ. ನಿಮ್ಮ ವೀಕ್ನೆಸ್ಸು, ನಿಮ್ಮ ಒಂದು ಗುಪ್ತವಾದ ಕೆಲವು ವಿಚಾರಗಳು ಬೇರೆ ನೀವು ಎಷ್ಟೇ ಕ್ಲೋಸ್ ಇದ್ದರೂ ಅವ್ರ ಹತ್ರ ನಿಮ್ಮ ಶೇರ್ ಮಾಡಬಾರ್ದು. ಯಾವುದೋ ವಿಚಾರಗಳು ಈ ಶೇರ್ ಮಾಡಿದ್ರೆ ಏನಾಗುತ್ತಾ ಹೋಗುತ್ತೆ, ನಿಮ್ಮ ಮುಂದೆ ನಗ್ನಗ್ತಾ ಚೆನ್ನಾಗಿರ್ತಾರೆ, ಮೇಲಿಂದ ಚೂರಿ ಆಗ್ತಾರೆ. ಇಂಥ ವ್ಯಕ್ತಿಗಳನ್ನ ಸ್ವಲ್ಪ ಹುಷಾರಿದ್ದಷ್ಟು ಭಾಳ ಅನುಕೂಲ ಆಗುತ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಅವರೇ ನಿಮಗೆ ಯಾವುದೋ ರೂಪದಲ್ಲಿ ತುಳಿತಾರೆ. ಈ ತುಳಿದ್ರೆ ನೀವು ಬಿದ್ದರೆ ಒಂದ್ಸಲ ಎದ್ದಳಕ್ಕಾಗೋದಿಲ್ಲ, ಅಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಸ್ವಲ್ಪ ಹುಷಾರಿದ್ದಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಕೋಪಕ್ಕೆ ಬುದ್ಧಿ ಕೊಡೋಕ್ಕೆ ಹೋಗಬೇಡಿ. ಈಗ ಈ ವರ್ಷದಲ್ಲಿ ಈ ರಾಶಿಯವರು ಅಷ್ಟೇ ಕೋಪಿಷ್ಟಿರ್ತಾರೆ, ಆದರೆ ಕೋಪಕ್ಕೆ ಬುದ್ಧಿ ಕೊಟ್ಟಷ್ಟು ನಿಮಗೆ ಕಿರಿಕಿರಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮಗೆ ಅಶಾಂತಿ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ ನೋಡ್ಕೊಂಡು ಜಾಗರೂಕತೆಯಿಂದ ವಿಚಾರ ಮಾಡಿ ಪ್ರಯತ್ನ ಮಾಡಿ ಎಲ್ಲ ಫಲಗಳು ಸಿಗುತ್ತೆ. ಸ್ವಲ್ಪ ತಾಳ್ಮೆ ಇದ್ದಷ್ಟು ನಿಮ್ಗೆ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಬಗ್ಗೆ ಹೂವಪೈ ಹೇಳುವವರಂತ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಅಂದರೆ ಅದೇ ಚಾಡಿ ಚುಚ್ಚಿ ಹೇಳೋದು ಮತ್ತು ಹೂವಪ್ಪಗಳು ಸುಮ್ಮನೆ ಹಂಗಾಯ್ತು ಹಿಂಗಾಯ್ತು ಸುಮ್ಮನೆ ಹೇಳಿ ಒಂದೇ ಕಡೆ ಹೇಳಿ ಸುಮ್ಮನೆ ಜಗಳಕ್ಕೆ ಮೂಲ ಮಾಡ್ತಾರೆ. ಇವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಈ ಥರ ಹೇಳಿ ಏನಾಗುತ್ತೆ, ನಿಮ್ಮ ಒಂದು ಸ್ನೇಹನೂ ಕಳ್ಕೊಳೋ ಸ್ಥಿತಿ ಬರ್ತಾ ಹೋಗುತ್ತೆ. ನಿಮ್ಮ ಒಂದು ಫ್ರೆಂಡ್ಶಿಪ್ಪು, ನೀವು ನಿಮ್ಮ ಸ್ನೇಹಿತರು ಚೆನ್ನಾಗಿರ್ತಾರೆ, ಇಬ್ಬರನ್ನೇ ಹುಳಿ ಹಿಂಡೋದು ಅಂಥ ವ್ಯಕ್ತಿತ್ವಗಳು ಭಾಳ ಜನ ಇರ್ತಾರೆ. ಅಂಥ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ. ಈ ವರ್ಷ ಪೂರ್ತಿ ನಿಮಗೆ ಸಂಪೂರ್ಣವಾಗಿ ಎಲ್ಲ ಕಡೆಯಿಂದ ಲಾಭ ಆಗ್ತಾ ಹೋಗುತ್ತೆ. ಅವರ ಬಗ್ಗೆ ಸ್ವಲ್ಪ ಅಂದರೆ ಎಲ್ಲ ಲಾಭ ಇದ್ದರೂ ಸ್ವಲ್ಪ ಹಿತಶತ್ರುಗಳಿಂದ ಸ್ವಲ್ಪ ಕಿರಿಕಿರಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಅವರಿಂದ ಸ್ವಲ್ಪ ಹುಷಾರಿರಬೇಕಾಗುತ್ತೆ. ಎಚ್ಚರ ವಹಿಸೋದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ನೀವು ಮುಂದೆ ಬರೋ ಈ ವರ್ಷದ ಕೊನೆಯ ಒಂದು ದಿನದಲ್ಲಿ ಸಂಪೂರ್ಣವಾಗಿ ಒಳ್ಳೆಯ ಹೆಸರು ಸಂಪಾದನೆ ಮಾಡ್ತೀರಾ. ಹೆಸರು ಸಂಪಾದನೆ ಮಾಡ್ತೀರಾ, ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀರಾ, ಒಳ್ಳೆಯ ಒಂದು ಸಂಪೂರ್ಣವಾಗಿ ಆಸ್ತಿ ಆಡಂಬರದಲ್ಲಿ ಚೆನ್ನಾಗಿರ್ತಾರೆ. ಮತ್ತು ಕೃಷಿಕರಿಗೆ ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಕೃಷಿಕರಿಗೆ ಮೊದಲನಾಗಿ ಕೃಷಿಕರಿಗೆ ಭಾಳ ಒಳ್ಳೆಯದಾಗ್ತಾರೆ. ರೈತರ ವರ್ಗದವ್ರಿಗೆ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ರೈತರಿಗೆ ಒಳ್ಳೆ ಬೆಳೆ ಮತ್ತು ಒಳ್ಳೆ ಮಳೆ ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಅವರಿಂದ ನಮ್ಮ ದೇಶಕ್ಕೂ ಚೆನ್ನಾಗಿರುತ್ತೆ. ಸಿರಿ ಸಂಪತ್ತು ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ರೈತರಿಗೆ ಭಾಳ ಅನುಕೂಲ ಇದೆ, ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಓದಿ ಚೆನ್ನಾಗಿ ನೀವು ಮುಂದೆ ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ಪಾಸ್ ಅಂದರೆ ಸ್ವಲ್ಪ ಜಾಗರೂಕತೆಯಿಂದ ಓದಬೇಕಾಗುತ್ತೆ. ಸ್ವಲ್ಪ ಎಚ್ಚರ ವಹಿಸಿ ಸ್ವಲ್ಪ ಲಕ್ಷ್ಯ ಆ ಕಡೆ ಈ ಕಡೆ ಮಾಡಲಿದಂಗೆ ಸ್ವಲ್ಪ ಗಮನ ಇಟ್ಟು ನೀವು ಓದಿದರೆ ಒಳ್ಳೆಯ ಒಂದು ಪರ್ಸೆಂಟೇಜು, ಒಳ್ಳೆಯ ಮಾರ್ಕ್ಸ್, ಒಳ್ಳೆ ನೀವು ಆಶೆ ಇಚ್ಛಾ ಪ್ರಕಾರದಲ್ಲಿ ನಿಮಗೆ ಏನು ಬರಬೇಕು ಅದು ಬಂದೇ ಬರುತ್ತೆ. ಹಂಗಾಗಿ ಪ್ರಯತ್ನ ಮಾಡಿ, ಎಲ್ಲ ಫಲ ಸಿಗುತ್ತೆ ಒಳ್ಳೆಯದಾದ. ಮತ್ತು ದೋಷ ನಿಮಗೆ ಏನೇ ಕಾರಟ ಕಿರಿಕಿರಿ ದೋಷ ಪರಿಹಾರಕ್ಕಾಗಿ ಸ್ವಲ್ಪ ನಾಗಶಾಂತಿ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಏನು ಇರುತ್ತೆ ಸ್ವಲ್ಪ ನೋವು ಬಾಧೆಗಳು ಆರೋಗ್ಯ ಸಮಸ್ಯೆಗಳು ಏನೇ ಇದ್ದು ಸ್ವಲ್ಪ ನಾಗಶಾಂತಿ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿಯಾಗಿ ನಮ್ಮನ್ನು ಸಂಪರ್ಕಿಸಿ, ಸಂಪೂರ್ಣವಾಗಿ ನಿಮಗೆಲ್ಲ ಪರಿಹಾರ ಸಿಗುತ್ತೆ, ಒಳ್ಳೆಯದಾಗುತ್ತದೆ. ಸರ್ವಜನ ಸುಖನ ಭವಂತು, ಒಳ್ಳೆಯದಾಗಲಿ. ಹಾಗೂ ವರ್ಷದ ಹಾರ್ದಿಕ ಶುಭಾಶಯಗಳು, ಒಳ್ಳೆಯದಾಗಲಿ.